ಕರ್ನಾಟಕದ ಒಂದು ದೂರದ ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ಬಡ ಕೂಲಿ ಕಾರ್ಮಿಕ ವಾಸಿಸುತ್ತಿದ್ದ. ಅವನ ಜೀವನವೆಂದರೆ ಕಷ್ಟಗಳ ಸರಮಾಲೆ. ಮಣ್ಣಿನಿಂದ ಕಟ್ಟಿದ ಸಣ್ಣ ಮನೆ. ಮಳೆಯಾದರೆ ಒಳಗೆ ನೀರು ಬರ್ತಿತ್ತು. ಬೇಸಿಗೆಯಲ್ಲಿ ಗೋಡೆಗಳು ಬೆರುಕು ಬಿಟ್ಟಿದ್ವು. ಅವನ ಹೆಂಡತಿ ಲಕ್ಷ್ಮಿ ಮತ್ತು 5 ವರ್ಷದ ಮಗ ಕಿರಣ್ ಇವರು ಅವನ ಪ್ರಪಂಚವಾಗಿದ್ದರು. ದಿನವಿಡೀ ಹೊಲಗಳಲ್ಲಿ ಅಥವಾ ಕಟ್ಟಡ ಕಾಮಗಾರಿ ಸ್ಥಳಗಳಲ್ಲಿ ಕೂಲಿ ಕೆಲಸ ಮಾಡಿದರೂ ದಿನಕ್ಕೆ ಸಿಗುವ ಹಣ ಹೊಟ್ಟೆಪಾಡಿಗೂ ಸಾಕಾಗ್ತಿರ್ಲಿಲ್ಲ. ಕೆಲ ದಿನಗಳು ಕೆಲಸವೇ ಸಿಗದೆ ಮನೆಯಲ್ಲೇ ಹಸಿವು ಆವರಿಸ್ತಿತ್ತು. ಹಳ್ಳಿಯ ಕೆಲ ಶ್ರೀಮಂತರು ರಾಮುವನ್ನ ಹಾಸ್ಯ ಮಾಡ್ತಿದ್ರು. ನಿನ್ನ ಹಣೆ ಬರಹವೇ ಹೀಗಿದೆ, ಬಡವನೆಯಾಗಿ ಸಾಯ್ತೀಯ ಎಂದು ಅವಮಾನಿಸುತ್ತಿದ್ರು. ಆ ಮಾತುಗಳು ಅವನ ಹೃದಯಕ್ಕೆ ಚೂರಿಯಂತೆ ತಾಗುತ್ತಿದ್ವು. ಆದರೆ ರಾಮು ಯಾವಾಗಲೂ ಒಂದು ಮಾತು ಹೇಳ್ತಿದ್ದ: ದೇವರಿದ್ದಾನೆ, ಅವನು ನೋಡ್ತಾನೆ. ಅವನು ತನ್ನ ಪರಿಶ್ರಮ ಮತ್ತು ನಂಬಿಕೆಯನ್ನ ಎಂದಿಗೂ ಬಿಡಲಿಲ್ಲ. 1 ವರ್ಷ ಮಳೆಯ ಕಾಲ ತುಂಬಾ ಭೀಕರವಾಗಿತ್ತು. ಒಂದು ರಾತ್ರಿ ಆಕಾಶ ಕತ್ತಲಾಗಿ ಗುಡುಗು ಮಿಂಚುಗಳೊಂದಿಗೆ ಭಾರೀ ಮಳೆ ಸುರಿಯಲು ಶುರು ಮಾಡಿತು. ಗಾಳಿ ಅಷ್ಟು ಜೋರಾಗಿ ಬೀಸಿತು. ರಾಮುವಿನ ಮನೆಯ ಪಕ್ಕದಲ್ಲಿದ್ದ ಹಳೆಯ ಅಶ್ವತ್ಥ ಮರ ಭಾರಿಯಾಗಿ ನೆಲಕ್ಕುರುಳಿತು. ಮನೆಗೆ ಅಡ್ಡವಾಗಿ ಬಿದ್ದ ಮರದಿಂದ ಗೋಡೆಯ ಒಂದು ಭಾಗ ಹಾನಿಯಾಯಿತು. ಆ ರಾತ್ರಿ ಕುಟುಂಬವೇ ಭಯದಿಂದ ನಿದ್ದೆ ಮಾಡಲಿಲ್ಲ. ಬೆಳಗ್ಗೆ ಮಳೆ ಸ್ವಲ್ಪ ನಿಂತಾಗ ರಾಮು ಮರವನ್ನ ತೆರವುಗೊಳಿಸಲು ಹೊರಟ. ಅವನ ಮನಸ್ಸಿನಲ್ಲಿ ಒಂದೇ ಚಿಂತೆ: ಇದನ್ನ ಸರಿಪಡಿಸದಿದ್ದರೆ ಮನೆ ಸಂಪೂರ್ಣವಾಗಿ ಕುಸಿದು ಬಿಡಬಹುದು. ಅವನು ಕತ್ತಿ ಮತ್ತು ಗುದ್ದಲಿಯನ್ನ ತೆಗೆದುಕೊಂಡು ಮರದ ಬೇರುಗಳ ಬಳಿ ಮಣ್ಣನ್ನ ತೋಡಲು ಶುರು ಮಾಡಿದ. ಮಣ್ಣು ತೇವವಾಗಿದ್ದರಿಂದ ಸುಲಭವಾಗಿ ತೆಗೆಯುತ್ತಿತ್ತು. ಆದರೆ ಅಚಾನಕ್ ಅವನ ಗುದ್ದಲಿಗೆ ಏನೋ ಕಠಿಣ ವಸ್ತು ತಗುಲಿತು. ಮೊದಲಿಗೆ ಅವನು ಅದನ್ನ ಕಲ್ಲು ಎಂದುಕೊಂಡ. ಆದರೆ ಮತ್ತೆ ಮತ್ತೆ ಹೊಡೆದಾಗ ಲೋಹದ ಶಬ್ದ ಕೇಳಿಸ್ತು. ಅವನ ಹೃದಯ ವೇಗವಾಗಿ ಬಡಿತ ಹೊಡೆಯಲು ಶುರು ಮಾಡಿತ್ತು. ಇದು ಏನಿರಬಹುದು ಅಂತ ಆತ ಕೌತುಕದಿಂದ ಮಣ್ಣನ್ನ ಕೈಗಳಿಂದಲೇ ತೆಗೆಯಲು ಆರಂಭಿಸಿದ. ಕೆಲವು ನಿಮಿಷಗಳಲ್ಲಿ ಒಂದು ಹಳೆಯ ಕಬ್ಬಿಣದ ಪೆಟ್ಟಿಗೆ ಕಾಣಿಸ್ತು. ಅದು ಸಂಪೂರ್ಣ ಕಂಗಾಲಾಗಿದ್ದರೂ ಬೀಗ ಹಾಕಲಾಗಿತ್ತು. ರಾಮು ಅದನ್ನ ಮನೆ ಒಳಗೆ ತೆಗೆದುಕೊಂಡು ಬೀಗವನ್ನ ಒಡೆದ. ಪೆಟ್ಟಿಗೆ ತೆಗೆಯುತ್ತಿದ್ದಂತೆ ಅವನ ಕಣ್ಣುಗಳು ಹೊಳೆಯುತ್ತಿವೆ. ಅದರೊಳಗೆ ಹಳೆಯ ಕಾಲದ ಚಿನ್ನದ ನಾಣ್ಯಗಳು, ಆಭರಣಗಳು ಮತ್ತು ಬೆಳ್ಳಿಯ ವಸ್ತುಗಳು ಇವೆ. ಸೂರ್ಯನ ಬೆಳಕು ಅವುಗಳ ಮೇಲೆ ಬಿದ್ದಾಗ ಅವು ಚಮಕುತ್ತಿದ್ವು. ರಾಮು ಮತ್ತು ಲಕ್ಷ್ಮಿ ಇಬ್ಬರು ಮಾತೇ ಬರದೆ ಒಂದೇ ಕಡೆ ನಿಂತರು. ಅವರ ಜೀವನದಲ್ಲಿ ಇಂತಹ ದೃಶ್ಯ ಕನಸಿನಲ್ಲೂ ಕಾಣಿಸಿರಲಿಲ್ಲ. ಆದರೆ ರಾಮುವಿನ ಮನಸ್ಸಿನಲ್ಲಿ ಒಂದು ಯುದ್ಧ ಶುರುವಾಯಿತು. ಇದನ್ನು ನಾನೇ ಇಟ್ಕೊಳ್ಬೇಕಾ, ಇಲ್ಲವೇ ಹಳ್ಳಿಯವರಿಗೆ ಹೇಳಬೇಕಾ ಎಂದು ಆತ ಚಿಂತಿಸತೊಡಗಿದ. ಬಡತನ ಅವನನ್ನು ಒತ್ತಾಯಿಸ್ತಿತ್ತು. ಇದು ನಿನ್ನ ಅವಕಾಶ. ಆದರೆ ಅವನ ಮನಸ್ಸಿನ ಒಳ್ಳೆಯತನ ಹೇಳಿತು ಸತ್ಯ ಮಾರ್ಗವೇ ಸರಿಯಾದದ್ದು ಎಂದು. ಕೊನೆಗೆ ಆತ ಹಳ್ಳಿಯ ಹಿರಿಯರ ಬಳಿ ಹೋಗಿ ಎಲ್ಲವನ್ನೂ ತಿಳಿಸಿದ. ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳಕ್ಕೆ ಬಂದು ಪರಿಶೀಲಿಸಿದರು. ಸರ್ಕಾರಕ್ಕೂ ಮಾಹಿತಿ ನೀಡಲಾಯಿತು. ಕೆಲವು ದಿನಗಳ ತನಿಖೆಯ ನಂತರ ಸರ್ಕಾರ ಅಧಿಕೃತವಾಗಿ ಘೋಷಿಸಿತು. ಆ ಧನದ ಒಂದು ಭಾಗ ಸರ್ಕಾರಕ್ಕೆ, ಒಂದು ಭಾಗ ರಾಮುವಿಗೆ, ಏಕೆಂದರೆ ಅದು ಅವನ ಜಮೀನಿನಲ್ಲಿ ಸಿಕ್ಕಿತ್ತು. ಒಂದು ಕ್ಷಣದಲ್ಲಿ ರಾಮುವಿನ ಜೀವನ ಬದಲಾಗಿದೆ. ಬ್ಯಾಂಕ್ ಖಾತೆಗೆ ಲಕ್ಷಾಂತರ ರೂಪಾಯಿ ಜಮಾ ಆಯಿತು. ಜನರು ಅವನನ್ನ ಗೌರವದಿಂದ ನೋಡಲು ಆರಂಭಿಸಿದರು. ಅವನನ್ನು ಹಾಸ್ಯ ಮಾಡಿದವರೇ ಈಗ ಸ್ನೇಹದಿಂದ ಮಾತನಾಡ್ತಿದ್ರು. ಆದರೆ ರಾಮು ಬದಲಾಗಲಿಲ್ಲ. ಅವನು ಮೊದಲು ತನ್ನ ಮನೆಯನ್ನ ಮರುನಿರ್ಮಾಣ ಮಾಡಿಕೊಂಡ. ನಂತರ ಮಗ ಕಿರಣ್ಗೆ ಒಳ್ಳೆಯ ಶಾಲೆಯಲ್ಲಿ ಪ್ರವೇಶ ಮಾಡಿಸಿದ. ಲಕ್ಷ್ಮಿಗೆ ವರ್ಷಗಳಿಂದ ಬೇಕಿದ್ದ ಸಣ್ಣ ಅಂಗಡಿ ತೆರೆಸಿಕೊಟ್ಟ. ಆದರೆ ಅವನ ದೊಡ್ಡ ಕನಸು ಇನ್ನೂ ಉಳಿದಿತ್ತು. ನಾನು ಅನುಭವಿಸಿದ ಹಸಿವು ಇನ್ನೊಬ್ಬರು ಅನುಭವಿಸಬಾರದು ಎಂದು ಆತ ನಿರ್ಧರಿಸಿದ. ಹಳ್ಳಿಯಲ್ಲಿ ಒಂದು ಸಣ್ಣ ಶಾಲೆ ಕಟ್ಟಿಸಿದ. ಬಡ ಮಕ್ಕಳಿಗೆ ಉಚಿತ ಪುಸ್ತಕಗಳು ಮತ್ತು ಊಟದ ವ್ಯವಸ್ಥೆ ಮಾಡಿದ. ನಂತರ ಒಂದು ಸಣ್ಣ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಿದ. ಅಲ್ಲಿ ವೈದ್ಯರು ತಿಂಗಳಿಗೆ 2 ಬಾರಿ ಉಚಿತವಾಗಿ ಸೇವೆ ನೀಡ್ತಾ ಇದ್ರು. ಹಳ್ಳಿಯ ಜನರು ಆಶ್ಚರ್ಯಪಟ್ಟರು. ಹಣವಂತನಾದರೂ ರಾಮುವಿನ ಹೃದಯ ಇನ್ನು ಅದೇ ಬಡವನ ಹೃದಯ ಎಂದು ಎಲ್ಲರೂ ಮೆಚ್ಚಿದ್ರು. ಒಂದು ದಿನ ಅವನನ್ನು ಹಾಸ್ಯ ಮಾಡಿದ ಶ್ರೀಮಂತ ವ್ಯಕ್ತಿಯೇ ಅವನ ಬಳಿ ಬಂದು ಕ್ಷಮೆ ಕೇಳಿದ. ರಾಮು ನಗುಮುಖದಿಂದ ಅದು ಹಳೆಯ ವಿಚಾರ ಎಂದು ಹೇಳಿ ಕ್ಷಮೆ ಮಾಡಿಬಿಟ್ಟ. ಕಾಲ ಕಳೆಯಿತು. ರಾಮು ಈಗ ಶ್ರೀಮಂತನಾದರೂ ಪ್ರತಿದಿನ ಬೆಳಗ್ಗೆ ದೇವಾಲಯಕ್ಕೆ ಹೋಗಿ ಒಂದು ಮಾತು ಮಾತ್ರ ಹೇಳ್ತಾ ಇದ್ದ: ಧನ್ಯವಾದಗಳು ಅಂತ. ಅವನು ತನ್ನ ಮಕ್ಕಳಿಗೆ ಯಾವಾಗಲೂ ಹೇಳ್ತಾ ಇದ್ದ: ಹಣ ಜೀವನವನ್ನು ಸುಲಭ ಮಾಡಬಹುದು, ಆದರೆ ಒಳ್ಳೆಯತನವೇ ಜೀವನವನ್ನು ಮಹತ್ವಮಯ ಮಾಡುತ್ತದೆ ಎಂದು. ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಹೇಳುತ್ತೆ. ಹಣೆ ಬರಹ ಯಾವಾಗ ಬೇಕಾದರೂ ಬದಲಾಗಬಹುದು. ಕಷ್ಟಗಳು ಶಾಶ್ವತವಲ್ಲ. ನಂಬಿಕೆ, ಪರಿಶ್ರಮ ಮತ್ತು ಸತ್ಯನಿಷ್ಠೆ ಇದ್ದರೆ ದೇವರು ಒಂದು ದಿನ ಖಂಡಿತವಾಗಿ ದಾರಿ ತೆರೆದುಕೊಡ್ತಾನೆ. ಬಡತನ ತಾತ್ಕಾಲಿಕ, ಆದರೆ ಒಳ್ಳೆಯ ಮನಸ್ಸು ಶಾಶ್ವತ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.